ಬಂಧಿಸಿದ್ರು. ರಾತ್ರಿ 12 ಗಂಟೆನಲ್ಲಿ ಬಂದರು ಏರ್ಪೋರ್ಟಿಂದ. ಗಣ್ಯ ವ್ಯಕ್ತಿನ ನಾವು ಪಡೆದಿರೋದು ನಮ್ಮ ಮಹದೇವಪುರದ ಕ್ಷೇತ್ರ ಜನರ ಮೊದಲನೇ ಪುಣ್ಯ. ಈಗೂ ನಮ್ಮೆಲ್ಲರ ಆಶಯ ಅವರು ರಾಷ್ಟ್ರೀಯ ನಾಯಕರಾಗಿ, ರಾಜ್ಯ ನಾಯಕರಾಗಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಅವ್ರು ಕೈ ಜೋಡಿಸ್ಕೊಳ್ಳೇಬೇಕು. ಅವ್ರು ಕೈ ಜೋಡಿಸಿದ್ರೆ ನಮ್ಮ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಬರೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ಸಾಹೇಬರು, ನಮ್ಮ ಮೇಡಮ್ ಅವರು ಇದಷ್ಟು ಜನದಲ್ಲಿ ಒಡನಾಟ ನಾವು ಬೇರೆ ಎಲ್ಲಿನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಿಡಿ. ಪ್ರಥಮ ಬಾರಿಗೆ ಬಹುಶಃ ಅರವಿಂದ್ ಲಿಂಬಾವಳಿ ಕ್ಷೇತ್ರದಲ್ಲಿ ಮಾತ್ರ CDP ರೋಡ್ ಆಗಿರೋದು. 2008 ನಮ್ಮ ಪುಣ್ಯಕ್ಕೆ ಸನ್ಮಾನ ಶ್ರೀ ಅರವಿಂದ್ ಲಿಂಬಾವಳಿಯರು ಈ ಒಂದು ಮಹದೇವಪುರಕ್ಕೆ ಕಾಲಿಟ್ಟಾಗಿನಿಂದ ಅಭಿವೃದ್ಧಿ ನಡೀತಾ ಇದೆ, ಸತತವಾಗಿ ಅಭಿವೃದ್ಧಿ ಮಾಡ್ತಾ ಇದೆ. ಅವ್ರ ಬರ್ತ್ಡೇನೇ ವಿಶೇಷ. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋಂಥ ನಮ್ಮ ಸಾಹೇಬರಾದಂಥ ಅರವಿಂದ್ ಲಿಂಬಾವಳಿ ಅವರಿಗೆ ಕರ್ನಾಟಕದಲ್ಲಿ ಉನ್ನತ ಹುದ್ದೆ ಸಿಗಲಿ ಅಂತ ಅವ್ರನ್ನ ಭಗವಂತನಲ್ಲಿ ಕೇಳ್ಕೊಳ್ತಾ, ನಾವು ಹೊರನಟ ರಾಜ್ಕುಮಾರ್ ಅವ್ರನ್ನ ಇಡೀ ಕರ್ನಾಟಕ ಜನತೆ ಅಭಿಮಾನಿ ದೇವರು ಅಂತ ಎಲ್ಲಾರನ್ನೂ ಕರೀತಾ ಇದ್ರು. ಅದೇ ರೀತಿ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ತುಂಬಾ ಯಶಸ್ವಿ ಒಂದು ನಾಯಕರು ಅಂತ ಹೇಳಕ್ಕೆ ನಮ್ಮ ಅರವಿಂದ ಲಿಂಬಾವಳಿ ಜೀರವರೇ ಸಾಕ್ಷಿ. ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇವತ್ತು ಯಾವುದಾದ್ರೂ ಒಂದು ಕ್ಷೇತ್ರ ಮಾದರಿ ಕ್ಷೇತ್ರ ಇದೆ ರಾಜ್ಯದಲ್ಲಿ ಅಂದರೆ ಅದು ಮಹದೇವಪುರ ಕ್ಷೇತ್ರ. ನಮ್ಮ ಮಹದೇವಪುರ ಕ್ಷೇತ್ರ ಎಲ್ಲ 67 ಕೆರೆಗಳು ಅಭಿವೃದ್ಧಿ ಆಗಿದೆ. ಎಲ್ಲ ವಾಕಿಂಗ್ ಮಾಡೋದಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಆ ಕೆರೆಗಳಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಖುಷಿ ಆಗ್ತಾ ಇದೆ. ಎಲ್ಲ ಕೆರೆಗಳನ್ನು ಉಳಿಸಿದ್ದಾರೆ.